ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸರ್ ಮಾಧ್ಯಮದವ್ರು ಆಗ್ಲೇ ಕೇಳ್ತಾ ಇದ್ರು, ಡಾನ್ ಭಯ ಹುಟ್ಟಿಸ್ತಾರ, ನಗು ಮೂಡಿಸ್ತಾರ ಅಂತ. ಸೊ ತಾವು ಸಂಗೀತ ನಿರ್ದೇಶನ ಮಾಡಿದ್ದೀರಿ, ಸಾಹಿತ್ಯ ಬರೆದಿದ್ದೀರಿ, ಸಿನಿಮಾದ ಭಾಗ ಕೂಡ ಆಗಿದ್ದೀರಿ. ಏನ್ ಹೇಳ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಚಿತ್ರತಂಡಕ್ಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತಾ, ಈಗಾಗಲೇ ಎಲ್ಲರೂ ಮಾತಾಡಿರ್ತಾರೆ, ಗಿಲ್ಲಿ ಒಬ್ಬನೇ ಬ್ಯಾಲೆನ್ಸ್ ಇರಬೇಕು ಅನಿಸುತ್ತೆ. ನಾನೇನು ಹೆಚ್ಚು ಮಾತಾಡೋಕ್ಕೇನಿಲ್ಲ. ಈಗಾಗಲೇ ರೀ ರೆಕಾರ್ಡಿಂಗ್ ಮುಗಿದಿದೆ, DTS ಅಲ್ಲಿದೆ ಸಿನಿಮಾ. ನಾವು ಅವತ್ತು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಹಾಗೆ ಅವತ್ತು ನನಗೇನು ಸ್ಪಷ್ಟ ಚಿತ್ರಣ ಇರಲಿಲ್ಲ ಸಿನಿಮಾದ್ದು. ಆದರೆ ರೀ ರೆಕಾರ್ಡಿಂಗ್ ಆದಮೇಲೆ ಈಗ ಸಂಪೂರ್ಣ ಚಿತ್ರಣ ಇದೆ. ತುಂಬ ನಗುವಿನ ಹೊಳೆ ಇಡೀ ಸಿನಿಮಾ. ತುಂಬ ನಗಿಸ್ತಾ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಸಿನಿಮಾ. ತುಂಬ ಎನರ್ಜಿ ಇದೆ ಸಿನಿಮಾ, ಪೂರ್ತಿ ಎನರ್ಜಿ ಇದೆ. ಒಂದು ನಮ್ಮ ಸಾಧು ಸರ್ ಹೇಳಿದಾಗೆ ಇಡೀ ಸಿನಿಮಾ ಇದ್ದಾರೆ ಅವರು. ಇಡೀ ಸಿನಿಮಾ ಅವ್ರು ಬಂದಾಗೆಲ್ಲ ನಗಬೇಕು, ನಗ್ತಾನೆ ಇರ್ಬೇಕು. ಆಮೇಲೆ ಹೊಸಬರು ಅನೇಕರು ಇದ್ದಾರೆ, ಎಲ್ಲರೂ ಕೂಡ ಅಷ್ಟೇ. ಒಬ್ಬೊಬ್ರದ್ದು ಪಾತ್ರಗಳು, ಅವರ ಸಂಭಾಷಣಾ ಶೈಲಿ ಎಲ್ಲ ಬೇರೆ 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 ಥರ ಇದೆ. ಇಡೀ ಸಿನಿಮಾ ತುಂಬ ನಗೆಗಳಲ್ಲಿ ತೇಲಿಸುವಂಥ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಈಗಾಗಲೇ ಗಿಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಸಿನಿಮಾಗೆ. ಒಳ್ಳೇದಾಗಲಿ. ಇಲ್ಲಿ ನಾನು ಸಾಧು ಸರ್ ಹೇಳಿದ ಎಲ್ಲ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸೋದು ಬೇಡ. ಜನಕ್ಕೆ ಜನಪ್ರಿಯತೆ ಅನ್ನೋದು ಅದನ್ನು ಭಾಳ 100 ದಿವಸಗಳಲ್ಲಿ 115 ದಿವಸಗಳಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಆಗಿರುವಂಥ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದು ಅದು ಭಾಳ ಕಷ್ಟದ ಕೆಲಸ. ಆ ಜನಪ್ರಿಯತೆ ದಕ್ಕಿದೆ. ಆ ದಕ್ಕಿರುವ ಜನಪ್ರಿಯತೆಯನ್ನು ತುಂಬ ಗಟ್ಟಿಯಾಗಿ ಅದನ್ನು ಇನ್ನೂ ಅದ್ಭುತವಾಗಿ ಇನ್ನೂ ಮೇಲೆ ಹೋಗ್ಬೇಕು ಅನ್ನೋದು ಆಶಯ. ಆದರೆ ಈಗಿರುವ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಬಹಳ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ, ಆಮೇಲೆ ಮೊನ್ನೆ ಇನ್ನೊಂದು ಸಣ್ಣ ಈ ಹಿಂದೆ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಕಿವಿ ಮಾತು, ಯಾವುದೇ ಸಿನಿಮಾ ಅದು 1 ದಿವಸ ಶೂಟಿಂಗ್ ಮಾಡಿರಲಿ, 1 ವಾರ ಶೂಟಿಂಗ್ ಮಾಡಿರಲಿ, ಅದು ಸಿನಿಮಾನೇ. ನಿನ್ಗೆ ಏನು ಸಾಧ್ಯ ಆಗುತ್ತೋ ನಿನ್ಗೆ ಗೊತ್ತು, ನನಗೆ ಇವಾಗ ಇರೋ ಬ್ಯುಸಿಯಲ್ಲಿ. ಆದರೂ ಕೂಡ ಒಬ್ಬರು ಯಾವುದೋ ನೀನೊಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ತಪ್ಪಿಲ್ಲ. ಇನ್ನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ತಪ್ಪಿಲ್ಲ. ಸಿನಿಮಾ ಯಾಕೆಂದ್ರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವ್ರು ಕರೆದು ನಿನ್ಗೆ ಅವಕಾಶ ಕೊಟ್ಟಿರ್ತಾರೆ, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ನನ್ನನ್ನ ವರ್ಷಗಟ್ಲೆ, ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡು ಪಡ್ಕೊಂಡಿದ್ದೆ ನಾನು. ಹಂಗಂತ ನಾವಿವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ, ಅದೇ ಅಭಿಮಾನ, ಅದೇ ಪ್ರೀತಿ. ಅದನ್ನ ಇಟ್ಕೋಬೇಕು ಅಂತ ಬಯಸ್ತೀನಿ. ಒಳ್ಳೇದಾಗ್ಲಿ ಗಿಲ್ಲಿಗೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇನ್ನೇನು ಉಳಿದಿಲ್ಲ. ಗಿಲ್ಲಿ ಮಾತು ಕೇಳಕ್ಕೆ ನಾನು ಬಂದಿದ್ದೀನಿ. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಧನ್ಯವಾದಗಳು.